ಜಗತ್ತು ಅಂದರೆ ಚೇತನ ಮತ್ತು ಅಚೇತನಮಯವಾದ ಇಡೀ ಜಗತ್ತು. ಇದು ಇದರ ನಿಯಮನ, ಇದರ ಕಂಟ್ರೋಲ್ ಕಂಥದ್ದು. ಆದ್ದರಿಂದಲೇ ಅವನನ್ನು ಕೇಶವ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಕೇಶವ, ನನಗೆ ಪ್ರಕೃತಿಯ ಬಗ್ಗೆ, ಪುರುಷರ ಬಗ್ಗೆ, ಕ್ಷೇತ್ರೀಯ ವಸ್ತುವಿನ ಬಗ್ಗೆ ತಿಳಿಸಿಕೊಡು ಅಂತ. 6 ವಿಷಯಗಳ ಚಿಂತನೆ, ಪ್ರತಿಪಾದನೆ ಈ ಅಧ್ಯಾಯದಲ್ಲಿ. ಮತ್ತು ಪುರುಷ ಇದು 2, ಕ್ಷೇತ್ರ ಕ್ಷೇತ್ರಜ್ಞ 4, ಜ್ಞಾನ ಮತ್ತು ಜ್ಞೇಯ ಇದು 2, 12 ಅಧ್ಯಾಯಗಳಲ್ಲಿ ಭಗವಂತ ಏನೆಲ್ಲ ಪ್ರಮೇಯಗಳನ್ನು ಅರ್ಜುನನಿಗೆ ಸಂವಾದ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದಾನೆ, ಆ ಎಲ್ಲ ಪ್ರಮೇಯಗಳನ್ನು ತಾವು ತಿಳಿಸ್ತಾ ಪೂರ್ವೋಕ್ತ ಜ್ಞಾನ ಜ್ಞೇಯ ಕ್ಷೇತ್ರ ಪುರುಷಾನ್ ಪಿಂಡೀಕೃತ್ಯ ವಿವಿಚ್ಯ ದರ್ಶಯತಿ ಅನೇನ ಅಧ್ಯಾಯೇನ ಸರ್ವಾರ್ಥ ಸಂಜ್ಞೆ ಮತ್ತೆ ಸ್ಪಷ್ಟೀಕರಿಸಿ ಏಕತ್ರದಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮತಂ ಮಮ ಅಭಿಪ್ರಾಯವನ್ನು ಮೀರಿ ಕೆಲವರು ಅಭಿಪ್ರಾಯ ಹೇಳ್ತಾರೆ. ಕೃಷ್ಣನ ಮಾತಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿ ಕೃಷ್ಣನಿಗೆ ವಿರುದ್ಧ ಹೇಳೋದು ಭಾಷೆ. ಕೃಷ್ಣ ಹೇಳ್ತಾನೆ ನನ್ನ ಮತ ಅಂದರೆ ಅಭಿಪ್ರಾಯ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞ ಅಂದರೆ ಸರ್ವಕ್ಷೇತ್ರೇಷು ಏನೇನು ಪದಾರ್ಥಗಳಿದೆ, ಅದು ಜಡ ಇರಬಹುದು, ಚೇತನ ಇರಬಹುದು, ಬ್ರಹ್ಮವಾಗಿಯೂ ಆ ಬ್ರಹ್ಮಸ್ತಂಭ ಪರ್ಯಂತರವಾಗಿ ಎಲ್ಲದರ ಒಳಗೆ ಸ್ಥಿತಂ ನಾನಿದ್ದೇನೆ. ಆದರೆ ಈ ಜೀವ ಎಲ್ಲರ ಒಳಗೆ ಜೀವ ಇಲ್ಲ, ದೇಹದ ಒಳಗೆ ಮಾತ್ರ ಇದ್ದಾನೆ, ಜಡದ ಒಳಗೆ ಜೀವ ಇಲ್ಲ. ಗಳಲ್ಲಿ ಯಾರಿದ್ದಾನೋ ಸಮಸ್ತ ಪದಾರ್ಥಗಳಲ್ಲಿ, ಅರ್ಥಾತ್ ಮಹಾಭೂತಾದಿ ಸಮಸ್ತ ಪದಾರ್ಥಗಳಲ್ಲಿ ಇರುವಂತಹ ಕ್ಷೇತ್ರಜ್ಞ, ಅದರ ಪೂರ್ವವಾಗಿ ಬಲ್ಲವ ನನ್ನನ್ನು ಮಾಂಚಯೇವ ವಿದ್ಧಿ. ಕ್ಷೇತ್ರಜ್ಞ ಅಂತ ನನ್ನನ್ನು ಮಾತ್ರ ತಿಳಿಬೇಕು, ಬೇರೆ ಯಾರು ಕ್ಷೇತ್ರಜ್ಞಯೋ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ಯಾರು ಹೀಗೆ ತಿಳ್ಕೊಳ್ತಾರೆ, ಯಾರ ಜ್ಞಾನ ಈ ರೀತಿಯಾಗಿದೆ, ಅದು ಯಾರು ಇದಕ್ಕೆ ಹೊರತುಪಡಿಸಿ ಕೇವಲ ಈ ಶರೀರವನ್ನೇ ಕ್ಷೇತ್ರ ಅಂತ ತಿಳ್ಕೊಂಡು ಇದರ ಒಳಗಿರುವ ಜೀವನನ್ನು ಕ್ಷೇತ್ರಜ್ಞಾನ ಮೋಕ್ಷಕ್ಕೆ ಕಾರಣ ಆಗೋಲ್ಲ, ಮತ್ತೆ ಪ್ರಕೃತಿಯ ಬಂಧಕ್ಕೆ ಕಾರಣ ಆಗುತ್ತೆ. ಹುಟ್ಟು ಸಾವಿನಲ್ಲಿ ಎಲ್ಲ ಸಜ್ಜನರಿಗೆ ಕೊಡುವ ಸಂದೇಶ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಭಗವಂತನ ಅನುಗ್ರಹ, ಮರಳಿ ಬಾರದ ಪವರ್ಗ ಇಲ್ಲದ ಲೋಕ, ಅಪವರ್ಗ ಅಂತ ಕರೆಸಿಕೊಳ್ಳುವ ಲೋಕ. ಅಪವರ್ಗ ಅಂದರೆ ಆ ಲೋಕದಲ್ಲಿ, ದೇವರು ಕೊಡುವ ಲೋಕದಲ್ಲಿ ಇಲ್ಲ. ಅಂದರೆ ಅಲ್ಲಿ ಮಾಡುವ ಕರ್ಮಗಳಿಗೆ ಪಾಪ ಇಲ್ಲ. ಅಂದರೆ ಫಲ ಇಲ್ಲ. ಇಲ್ಲದ ಲೋಕ ಅಪವರ್ಗ. ಇಂಥ ಲೋಕ ಬೇಕಂತಾದರೆ ನಮಗೆ ಈ ಜ್ಞಾನ, ನನ್ನ ಅಭಿಪ್ರಾಯ ಅಂತಾನೆ, ನನ್ನ ವಸ್ತುವಿನ ಒಳಗೆ ಇರುವ ಕಾರಣದಿಂದ ತಮಸ್ಸು ತ್ರಿಗುಣಗಳಿಂದ ಕೂಡಿರ್ತಕ್ಕಂಥ ಮೂಲ ಪ್ರಕೃತಿ, ಜಡ ಪ್ರಕೃತಿ, ಚಿತ್ ಪ್ರಕೃತಿಗೆ ಅಭಿಮಾನಿ ಮಹಾಲಕ್ಷ್ಮಿ. ನಂತರದಲ್ಲಿ ಚಕ್ಷುಶ್ರೋತ್ರಂ ತ್ವಕ್ ಜಿಹ್ವಾ, ಚಕ್ಷಸ್ಸಿಗೆ ಸೂರ್ಯ, ಚಕ್ಷಸ್ಸಿನ ಗೋಳಕದಲ್ಲಿಯೂ ಇದ್ದಾನೆ. ಮರುತ್ತನ್ನುವ ದೇವತೆ, ನಾಲಿಗೆ ಮತ್ತೆ ವರುಣ, ಘ್ರಾಣ, ನಾಸತ್ಯ, ದಸ್ರಾ ಅನ್ನುವ ಅಶ್ವಿನಿ ದೇವತೆಗಳು, 5 ಜ್ಞಾನೇಂದ್ರಿಯ, ವಾಕ್ ಅದಕ್ಕೆ ಅಗ್ನಿ,
ಕೈ, ಅದಕ್ಕೆ ವಾಯುಪುತ್ರರಾದ 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಮತ್ತು ಇವೆಲ್ಲ ಸೇರಿ 11 ಇಂದ್ರಿಯಗಳು, ಮತ್ತು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದಕ್ಕೆ ಅಭಿಮಾನಿಗಳು ಕ್ರಮವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಮಹಾಲಕ್ಷ್ಮಿ ಮತ್ತು ಭಾರತೀಯ ಅಭಿಮಾನಿಗಳು. ದ್ವೇಷ, ಕಲಿ. ಸುಖಕ್ಕೆ ಮುಖ್ಯ ಪ್ರಾಣ, ದುಃಖಕ್ಕೆ ದ್ವಾಪರ ಅನ್ನುವವ, ದೇಹಕ್ಕೆ ಜೀವ,